ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಮಾಜಿ ಮುಖ್ಯಮಂತ್ರಿಗಳಾದ ನಂತರ ಡಿ.ವಿ. ಸದಾನಂದಗೌಡರು ಮೊಟ್ಟ ಮೊದಲನೇ ಬಾರಿಗೆ ಸುವರ್ಣ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ಅವರ 11 ತಿಂಗಳ ಆಡಳಿತ, ಒಟ್ಟಾರೆ ರಾಜ್ಯದ ರಾಜಕಾರಣ, ಬಿಜೆಪಿ ಪಕ್ಷದ ತಳಮಳ ಇವೆಲ್ಲವನ್ನೂ ಕೂಡ ಮನಬಿಚ್ಚಿ ಇವತ್ತು ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಮಾತಾಡೋರಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕ ಲಾಲ್ ಕೃಷ್ಣ ಅಡ್ವಾಣಿಯವರು ಮೊನ್ನೆ ತಮ್ಮ ಬ್ಲಾಗ್ನಲ್ಲಿ ಒಂದು ವಿಚಾರವನ್ನು ಬರ್ಕೊಂಡ್ರು. ಅಂದರೆ ಬಿಜೆಪಿಯ ಭವಿಷ್ಯ ಹೇಗಿದೆ ಅನ್ನೋ ವಿಚಾರವನ್ನು ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸದಾನಂದಗೌಡರು ಮತ್ತು ಯಡಿಯೂರಪ್ಪ ಮಾತಾಡಿದರು. ಅಡ್ವಾಣಿಯವರ ಹೇಳಿಕೆಯನ್ನು ಸದಾನಂದಗೌಡರು ಸಮರ್ಥಿಸಿಕೊಂಡರು. ಆದರೆ ಯಡಿಯೂರಪ್ಪ ಅದಕ್ಕೆ ಗರಂ ಆಗಿದ್ದರು. ಒಟ್ಟಾರೆ ಇವತ್ತಿನ ಚರ್ಚೆಗೆ ಪೂರಕ ಮತ್ತು ಚರ್ಚೆ ಆರಂಭ ಮಾಡೋಕ್ಕೂ ಮೊದಲು ಅಡ್ವಾಣಿ ಅವರ ಬ್ಲಾಗ್ನ ವಿಚಾರಗಳಿಗೆ ಸದಾನಂದಗೌಡರು ಏನು ಹೇಳಿದರು, ಅದಕ್ಕೆ ಯಡಿಯೂರಪ್ಪ ಏನು ರಿಯಾಕ್ಟ್ ಮಾಡಿದರು ಅನ್ನೋದನ್ನು ಮೊದಲು ನೋಡೋಣ. ನಮ್ಮ ಹಿರಿಯರ ನಿರೀಕ್ಷೆಯ ಮಟ್ಟದಲ್ಲಿ ನಮ್ಮ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಕರ್ನಾಟಕದಲ್ಲಿ ಆಗಲಿಲ್ಲ ಅಂತ ಹೇಳುವಂಥದ್ದು ಅದೊಂದು ಸತ್ಯ. ಇದನ್ನು ನಾವು ಯಾರು ಚರ್ಚೆ ಮಾಡಿದರೂ ಅಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಭ್ರಷ್ಟಾಚಾರ ರಹಿತವಾದಂಥ, ಒಂದು ಪಾರದರ್ಶಕವಾದಂಥ, ಒಂದು ಜನಸ್ನೇಹಿಯಾದಂಥ ಆಡಳಿತವನ್ನು ಅವರು ನಿರೀಕ್ಷೆ ಮಾಡಿದರು. ಆದರೆ ಪಕ್ಷದಲ್ಲಿ 4 ವರ್ಷದಲ್ಲಿ ನಡೆದಂಥ ಸಣ್ಣ ಪುಟ್ಟ ವಿದ್ಯಮಾನಗಳು, ಒಂದಷ್ಟು ರೀತಿಯ ಭ್ರಷ್ಟಾಚಾರದ ಆರೋಪಗಳು, ಡಿನೋಟಿಫಿಕೇಷನು, ಮೈನಿಂಗ್ ಆಕ್ಟಿವಿಟೀಸಲ್ಲಿ ನಡೆದಂಥ ವಿದ್ಯಮಾನಗಳು, ಹಲವಾರು ನಮ್ಮ ಜನಪ್ರತಿನಿಧಿಗಳ ಮೇಲೆ ಬಂದಂಥ ಆರೋಪಗಳು, ಇದೆಲ್ಲವೂ ಕೂಡ ಕೇಂದ್ರದ ನಾಯಕರಿಗೆ ಮಾತ್ರ ಅಲ್ಲ, ಕರ್ನಾಟಕದ ಜನಸಾಮಾನ್ಯರಿಗೂ ಕೂಡ ಒಂದು ರೀತಿಯ ನೋವನ್ನುಂಟು ಮಾಡಿದೆ. ಸದಾನಂದಗೌಡರು ಮಾಜಿ ಮುಖ್ಯಮಂತ್ರಿಗಳು, ಅವ್ರೇನಾದರೂ ಹೇಳಿಕೆ ಕೊಡಬೇಕಾದ್ರೆ ಎಚ್ಚರಿಕೆಯಿಂದ ಹೇಳಿಕೆ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾವ ಭ್ರಷ್ಟಾಚಾರ ಆಗಿತ್ತು, ಏನಾಗಿತ್ತು ಅಂತ ಮಾಹಿತಿಗಳನ್ನ ಜನತೆ ಕೊಟ್ಬಿಟ್ರೆ ಹೆಚ್ಚು ಅನುಕೂಲ ಆಗ್ಬೋದು. ಈ ರೀತಿ ಇವ್ರು ಹೇಳಿಕೆ ಕೊಡೋದ್ರಿಂದನೇ ಅಡ್ವಾಣಿ ಅಂತವರು ಕರ್ನಾಟಕದ ಬಗ್ಗೆ ತಪ್ಪು ಗ್ರಹಿಕೆ ಮಾಡ್ಕೊಳಕ್ಕಾಗಿದೆ. ಅದರಿಂದ ನಾನು ಸದಾನಂದಗೌಡರ ಹತ್ರ ಮಾತನಾಡ್ತೇನೆ. ಯಾವ ಹಿನ್ನೆಲೆಯಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಹೇಳೋದು ಸರಿ ಅಂತ ನೀವು ಹೇಳಿದ್ರಿ. ಏಕೆಂದರೆ ಸದಾನಂದಗೌಡರು ಮುಖ್ಯಮಂತ್ರಿ ಆದಮೇಲೆ ಒಳ್ಳೆ ಆಡಳಿತ ಕೊಡ್ತಾ ಇದ್ದೀರಾ ಅಂತ ಅಡ್ವಾಣಿಯವರು ಹೇಳಿದ್ದರು. ಹಾಗಾಗಿ ಈಗ ಇತ್ತೀಚೆಗೆ ಏನಾರು ಬದಲಾವಣೆ ಆಯಿತಾ? ಸೊ ಅದರಿಂದ ಒಂದ್ಸರಿ ನಾನು ಸದಾನಂದಗೌಡರು ಕುಂತ್ಕೊಂಡು ಮಾತಾಡ್ತೇವೆ. ಮತ್ತು ಲಾಲ್ ಕೃಷ್ಣ ಅಡ್ವಾಣಿಯವ್ರನ್ನ ಅವ್ರನ್ನ ಭೇಟಿ ಮಾಡಿ ವಾಸ್ತವಿಕ ಸ್ಥಿತಿಯನ್ನು ಅವ್ರ ಮನಸ್ಸಲ್ಲಿ ಏನಿದೆ ತಿಳ್ಕೊಂಡು ಅವ್ರಿಗಿರೋ ಡೌಟ್. ಇದು ನಿನ್ನೆ ಮಾಜಿ ಸಿ ಎಂಗಳಿಬ್ಬರ ಮಾತುಕತೆಗಳನ್ನು ನೀವು ನೋಡಿದ್ರಿ. ಈಗ ಸ್ವತಃ ಸದಾನಂದಗೌಡರು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾಗಿ ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ ಮಾತಾಡೋದಕ್ಕೆ. ಸದಾನಂದಗೌಡರು ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ನಮಸ್ಕಾರ. ಸದಾನಂದಗೌಡರೆ, ತಾವು ಮಾಜಿ ಸಿ ಎಂ ಆದ ನಂತರ ಏನು ಮಾಡ್ತಾಯಿದ್ದೀರಿ? ಈಗ ನಿರುದ್ಯೋಗಿ ಆಗಿದ್ದೀರಿ ನೀವೀಗ. ಒಬ್ಬ ರಾಜಕಾರಣಿಗೆ ಅವನಿಗೆ ಯಾವುದಾದ್ರು ಒಂದು ಸ್ಥಾನ ಇದ್ದರೆ ಮಾತ್ರ ಅವನಿಗೆ ಉದ್ಯೋಗ, ಯಾವುದೋ ಸ್ಥಾನ ಇಲ್ಲದಿದ್ದರೆ ನಿರುದ್ಯೋಗಿ ಅಂತ ಹೇಳುವಂಥ ಕಲ್ಪನೆಯಲ್ಲಿ ನಾನಿಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿದವ. ಇವತ್ತು ಕೂಡ ನಾನು ವಿಧಾನ ಪರಿಷತ್ನ ಸದಸ್ಯನಾಗಿ ಪಕ್ಷದ ಹಲವಾರು ಕೆಲಸ ಕಾರ್ಯಗಳನ್ನು ಮತ್ತು ರಾಜ್ಯದ ಹಲವಾರು ಕೆಲಸ ಕಾರ್ಯಗಳ ಬಗ್ಗೆ ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೇನೆ. ನಾನು ಮುಖ್ಯಮಂತ್ರಿ ಆದ ನಂತರ ಕೂಡ ದಿನಕ್ಕೆ 100-200 ಜನ ಬೆಳಗಿನ ಜಾವ ಸಾಯಂಕಾಲ ಜಾವ ನನ್ನನ್ನು ಬಂದು ಭೇಟಿ ಮಾಡ್ತಾರೆ. ಅವರ ಸಮಸ್ಯೆಗಳ ಬಗ್ಗೆ ನನ್ನ ಜೊತೆ ಹಿಂದೆ ಮಾಡಿದಂಥ ಒಂದು ಸಂಭಾಷಣೆಗಳ ಆಧಾರದಲ್ಲಿ, ಅವರ ಬೇಡಿಕೆಗಳ ಆಧಾರದಲ್ಲಿ ಅವರ ಕೆಲಸ ಕಾರ್ಯಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ. ನಾನು ಅವ್ರ ಜೊತೆ ಸ್ಪಂದನ ಮಾಡಿ ನನ್ನ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಜನಸೇವೆಯಲ್ಲಿ ನಾನು ತೊಡಗಿಸ್ಕೊಂಡು. ಅಧಿಕಾರ ಹೋದ ನಂತರ ನೀವೊಂದು ಉದ್ಯೋಗ ಮಾಡ್ಕೊಂಡಿದ್ದೀರಿ. ಅದನ್ನು ಏನು ಅಂತ ಹೇಳಿದರೆ ಯಡಿಯೂರಪ್ಪ ಅವ್ರನ್ನ ಟೀಕಿಸೋದು ಮತ್ತು ಅವರ ವಿರುದ್ಧವಾಗಿ ಹೈಕಮಾಂಡ್ಗೆ ದೂರು ಕೊಡೋದು. ಇದು ನಿಮ್ಮ ಉದ್ಯೋಗ. ಈಗ ಪ್ರಾಯಶಃ ಇದು ಎರಡೂ ನಾನು ಮಾಡಲಿಲ್ಲ ಅಂತ ಭಾರಿ ಸ್ಪಷ್ಟವಾಗಿ ಹೇಳಬಲ್ಲೆ. ಯಡಿಯೂರಪ್ಪರನ್ನು ಯಾವುದೇ ಹಂತದಲ್ಲಿ ಕೂಡ ನಾನು ಟೀಕಿಸಿಲ್ಲ ಮತ್ತು ಹೈಕಮಾಂಡ್ಗೆ ಇಷ್ಟರವರೆಗೆ ಪತ್ರನೂ ಬರೆದಿಲ್ಲ, ಯಾವುದು ಕಂಪ್ಲೇಂಟೂ ಮಾಡಿಲ್ಲ. ಆದ ಕಾರಣ ಎರಡೂ ನಿಮ್ಮ ಹೇಳಿಕೆಗಳು ಇದು ನಾನು ಮಾಡಿದಂಥದ್ದಲ್ಲ, ನಾನು ಮಾಡಿಯೂ ಇಲ್ಲ ಕಳೆದ ಸುಮಾರು ಒಂದು 10-20 ದಿನಗಳಿಂದ ಈಚೆ. ಹಾಗಾದರೆ ನಿನ್ನೆ ಅಡ್ವಾಣಿಯವರ ಮಾತಿಗೆ ತಾವು ಕೊಟ್ಟ ಹೇಳಿಕೆ ಮತ್ತು ಯಡಿಯೂರಪ್ಪನವರು ಅದಕ್ಕೆ ರಿಯಾಕ್ಟ್ ಮಾಡಿದ ರೀತಿ, ನೀವು ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಉತ್ತರ ಕೊಡಬೇಕು ಅಂತಾರೆ ಅವರು. ಪ್ರಾಯಶಃ ಮಾಧ್ಯಮದ ಮಿತ್ರರು ನನ್ನನ್ನು ಆಗಾಗ ಭೇಟಿ ಮಾಡ್ತಾರೆ. ಆದರೂ ನಾನು ಮಾಧ್ಯಮದಲ್ಲಿ ಬಾಕಿಯವರು ಹೋದಷ್ಟು ನಾನು ಮಾಧ್ಯಮಕ್ಕೆ ಹೋಗೋದಿಲ್ಲ. ಆದರೂ ಮಾಧ್ಯಮದವರು ನನ್ನ ಕಾರ್ಯಕ್ರಮಕ್ಕೋಸ್ಕರ ಮೂಡಿಗೆರೆಗೆ ಹೋಗುವಂಥ ದಾರಿಯಲ್ಲಿ ನನ್ನನ್ನು ತಡೆದು ನಿಲ್ಲಿಸಿದರು. ಈ ರೀತಿ ಬ್ಲಾಗಲ್ಲಿ ಬಂದಂಥ ಒಂದು ಸ್ಟೇಟ್ಮೆಂಟ್ನ ಬಗ್ಗೆ ನಿಮ್ಮ ಹೇಳಿಕೆ ಏನು ಅಂತ ಹೇಳಿ, ನಾನು ರಾಷ್ಟ್ರೀಯ ರಾಜಕಾರಣದ ಬಗ್ಗೆ ಅವರ ಬ್ಲಾಗಿನಲ್ಲಿ ಬಂದಂಥ ವಿಚಾರದ ಬಗ್ಗೆ ನಾನೇನು ಕಮೆಂಟ್ಸ್ ಮಾಡೋದಿಲ್ಲ ಅಂತ ಹೇಳುವಂಥ ಮಾತನ್ನು ಪ್ರಾರಂಭದಲ್ಲಿ ಹೇಳಿದೆ. ರಾಜ್ಯದಲ್ಲಿ ಒಬ್ಬ 11 ತಿಂಗಳು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ಜನ ಕೊಟ್ಟ ಆಶೀರ್ವಾದ, ಪಕ್ಷ ಕೊಟ್ಟ ಆಶೀರ್ವಾದದಿಂದ ನಾನು ಮಾಡಿದ್ದೇನೆ. ಆದ ಕಾರಣ ರಾಜ್ಯದ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳ್ಬೋದು ಅಂತ ಹೇಳಿದ್ದೇನೆ. ಇದನ್ನು ಭಾರಿ ಸ್ಪಷ್ಟವಾಗಿ, ಭಾರಿ ಒಂದು ವಿಮರ್ಶೆ ಮಾಡಿ ಮತ್ತು ಯಾವುದೇ ರೀತಿಯಲ್ಲಿ ಕೂಡ ಟ್ರ್ಯಾಕಿನಿಂದ ಹೊರಗೆ ಹೋಗದೆ ನಾನು ಉತ್ತರವನ್ನು ಕೊಡುವಂಥದ್ದನ್ನು ಕೊಟ್ಟಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ 4 ವರ್ಷ ಕಾಲದಲ್ಲಿ ನಡೆದಂಥ ವಿದ್ಯಮಾನಗಳು, ರಾಜಕಾರಣಿಗಳ ಮೇಲೆ ಬಂದಂಥ ಆರೋಪ, ನಾನು ಭಾರಿ ಸ್ಪೆಸಿಫಿಕ್ ಆಗಿ ಹೇಳಿದ್ದೇನೆ, ರಾಜಕಾರಣಿಗಳ ಮೇಲೆ ಬಂದಂಥ ಆರೋಪ ಮತ್ತು ಇಲ್ಲಿ ನಡೆದಂಥ ಬೇರೆ ಬೇರೆ ವಿದ್ಯಮಾನಗಳ ಬಗ್ಗೆ ಸಾರ್ವತ್ರಿಕ ಚರ್ಚೆ ಆಗಿದೆ. ಇದು ಕೇಂದ್ರದ ನಮ್ಮ ವರಿಷ್ಠರ ಮನಸ್ಸಿಗೆ ಮೆಚ್ಚುಗೆ ಆಗಲಿಲ್ಲ. ರಾಜ್ಯದ ಜನತೆಯ ಬಗ್ಗೆ
ಕೇಂದ್ರದ ವರಿಷ್ಠರು ಅಂತ ಹೇಳಿದ್ದೇನೆ, ರಾಜ್ಯದ ಜನತೆ ಅಂತ ಹೇಳಿದ್ದೀನಿ. ಇವರ ಮನಸ್ಸಿಗೆ ಅದಾಗಲಿಲ್ಲ. ಯಾಕೆಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಆರೋಪ ಮುಕ್ತವಾಗಿ ಆಡಳಿತ ಮಾಡಬೇಕು ಅಂತ ಹೇಳುವಂಥ ಕಲ್ಪನೆ, ಅದಕ್ಕಾಗಿ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಬಾಕಿ ಪಾರ್ಟಿಗಿಂತ ಭಾರತೀಯ ಜನತಾ ಪಾರ್ಟಿ ವಿಭಿನ್ನ. ಭಾರತೀಯ ಜನತಾ ಪಾರ್ಟಿ ಒಂದು ಬಿಳಿ ಶರ್ಟ್ ಹಾಕ್ಕೊಂಡಿದ್ದಂಗೆ, ಒಂದು ಬಾಲ್ ಪೆನ್ನನ್ನು ನೀವೆಲ್ಲರೂ ಪ್ರೆಸ್ ಮಾಡಿ ಆ ಬಾಲ್ ಪೆನ್ನ ತುದಿ ಎಲ್ಲರೂ ಒಂದು ಸಣ್ಣ ಚುಕ್ಕೆ ಕಂಡರೂ ಕೂಡ ನೀವು ಹಿಂಗಿರಬಾರ್ದು ಅಂತ ಹೇಳುವಂಥ ಕಲ್ಪನೆ ನಿಮ್ಮದು, ಕರ್ನಾಟಕ ರಾಜ್ಯದ ಜನತೆಯದ್ದು. ಬಾಕಿಯವರ ಬಗ್ಗೆ ಹಂಗೆಲ್ಲ ಎಷ್ಟು ಕೆಸರು ಮೆತ್ತಿಕೊಂಡ್ರೂ ಮಾತಾಡಲ್ಲ. ಆದ ಕಾರಣ ನಮ್ಮ ಬಗ್ಗೆ 4 ವರ್ಷಗಳಲ್ಲಿ ನಡೆದಂಥ ಬೇರೆ ಬೇರೆ ಆರೋಪಗಳು, ವಿದ್ಯಮಾನಗಳು, ಗಣಿ ಇರ್ಬೋದು, ಡಿನೋಟಿಫಿಕೇಷನ್ ಬಗ್ಗೆ ಇರ್ಬೋದು, ನಡೆದಂಥ ಬೇರೆ ಬೇರೆ ಘಟನೆಗಳು ನಾನು ಸ್ಪೆಸಿಫಿಕ್ ಆಗಿ ಕೆಳಗಿನ ಹಂತದವರೆಗೂ ಹೋಗಲಿಲ್ಲ. ಅದು ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟು ಮಾಡಿದೆ. ಆದ ಕಾರಣ ಅದ್ವಾನಿಯವರು ಬರೆದದ್ದು ಒಂದು ಹಂತದಲ್ಲಿ ಅದು ಸರಿ ಇದೆ, ನಾವು ತಿದ್ದಿಕೊಳ್ಬೇಕು. ಅವರು ನಮಗೆ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದ್ದಾರೆ. ಈಗ ಇನ್ನೂ 9 ತಿಂಗಳಿದೆ, ನೀವು ಇನ್ನಾದರೂ ಎಲ್ಲವನ್ನು ಬಿಟ್ಟು ಸರಿ ಮಾಡಿ ಅಂತ ಹೇಳಿದ್ದಾರೆ ಅಂತ ಹೇಳುವಂಥದ್ದು ನಾನು ಸಮರ್ಥನೆ ಮಾಡಿದ್ದೇನೆ. ಈಗ ಯಡಿಯೂರಪ್ಪನವ್ರು ನಿಮ್ಮ ಬಗ್ಗೆ ಮಾತಾಡೋದಕ್ಕೂ ಕಾರಣನೇ ಇದೆ. ತಾವು ಮಾತಾಡಿದ್ದೀಗ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದ ರಾಜ್ಯದ ಜನ ನಿಮ್ಮ ಪಕ್ಷ ಅಂತ ಹೇಳ್ತೀರಿ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ದು ಯಡಿಯೂರಪ್ಪ. ಸರ್, ತಾವು ಭಾರಿ ಸ್ಪಷ್ಟ, ತಮಗೆ ಗೊತ್ತಿದೆ, ನೀವು ನೋಡಿದಿರಿ. ಯಡಿಯೂರಪ್ಪರು ನನ್ನ ಹೆಸರನ್ನ ಪ್ರಪೋಸ್ ಮಾಡಿದರು, ಚುನಾವಣೆ ನಡೀತು ನಮ್ಮದ್ರಲ್ಲಿ, ಗೊತ್ತಲ್ಲ. ಬಿಜೆಪಿಯ ರಾಷ್ಟ್ರೀಯ ನಾಯಕರು ಬಂದ ಮೇಲೆ ಚುನಾವಣೆ ನಡೀತು. ನನಗೂ ಮತ್ತು ನಮ್ಮ ಈಗಿನ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರು ಅಂದಿನ ಅಭ್ಯರ್ಥಿಗೆ ಚುನಾವಣೆ ನಡೀತು. ಚುನಾವಣೆಯಲ್ಲಿ ನಾವು ಗೆದ್ದದ್ದು ಜಗತ್ತಿಗೆ ಗೊತ್ತಿದೆ. ಆದ ಕಾರಣ ಯಾರೋ ಇದನ್ನು ಯಡಿಯೂರಪ್ಪ ಅವ್ರ ಪಾಲು ಏನೂ ಇಲ್ಲ. ಯಡಿಯೂರಪ್ಪರನ್ನ ಪ್ರಪೋಸ್ ಮಾಡಿದವರು ಅವರೇ. ಅವರು ಪ್ರಪೋಸ್ ಮಾಡಿದವರು, ನಮ್ಮ ಕಡೆಯಿಂದ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದವರು ಹೌದು. ಆದರೆ ಅದರ ನಂತರ ಚುನಾವಣೆಯಲ್ಲಿ, ಹಾಗಾದರೆ ಪ್ರಪೋಸ್ ಮಾಡಿದವರು ಎಲ್ಲರೂ ಗೆಲ್ಲುವುದಾದರೆ ಜಗದೀಶ್ ಶೆಟ್ಟರ್ ಅವತ್ತೇ ಗೆಲ್ಲಬೇಕಿತ್ತಲ್ಲ, ಯಾಕೆ ಗೆಲ್ಲಿಲ್ಲ? ಅವ್ರನ್ನ ಪ್ರಪೋಸ್ ಮಾಡಿಲ್ಲಲ್ಲ ಅವರು. ಯಾರು ಅವರನ್ನು ಇನ್ನೊಬ್ಬರು ಪ್ರಪೋಸ್ ಮಾಡಿದಾರಲ್ಲ, 2 ಹೆಸರಿತ್ತಲ್ಲ. ಚುನಾವಣೆ ಆಗಬೇಕಾದ್ರೆ ಒಂದೇ ಹೆಸರಿಗೆ ಚುನಾವಣೆ ಆಗೋದಿಲ್ಲ. ಅಲ್ಲ, ಅವತ್ತಾಗಿದ್ದು ಪಕ್ಷದ ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರ್ ಇದ್ರು, ಯಡಿಯೂರಪ್ಪ ಅಭ್ಯರ್ಥಿಯಾಗಿ ತಾವಿದ್ರಿ. ಇಲ್ಲ, ಸರಿಯಲ್ಲ. ಇದು ಸತ್ಯಕ್ಕೆ ದೂರವಾದಂಥ ಮಾತು. ಪಕ್ಷ ಯಾವುದೇ ಅಭ್ಯರ್ಥಿಯನ್ನು ಅವತ್ತು ಪ್ರಪೋಸ್ ಮಾಡಲಿಲ್ಲ. ಪಕ್ಷ ಅಭ್ಯರ್ಥಿಯನ್ನು ಪ್ರಪೋಸ್ ಮಾಡುವಂಥ ಸಂಪ್ರದಾಯನೇ ಇಲ್ಲ. ಇಡೀ ರಾಜ್ಯದ ಜನತೆ ಮುಂದೆ ಮತ್ತು ನಿಮ್ಮ ವಿರೋಧಿಗಳು ಹೇಳ್ಕೊತಾ ಇರೋದೇ ಅದನ್ನ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದ್ದೆ ಯಡಿಯೂರಪ್ಪ. ಅಲ್ಲಲ್ಲ, ಯಾರ್ಯಾರು ಹೇಳೋದಕ್ಕೆ ನಾನು ಜವಾಬ್ದಾರಿ ಅಲ್ಲ. 10 ಜನ ಬೀದಿಯಲ್ಲಿ ಹೋಗೋರೆಲ್ಲ ಮಾತಾಡ್ತಾರೆ ಅಂತ ಹೇಳಿ ಅದನ್ನೆಲ್ಲ ನಾನು ಚರ್ಚೆ ಮಾಡಿದರೆ ಅದು ಸರಿಯಾಗುತ್ತಾ ಹಮ್ಮಿದ್ರೆ? ಅದು ಸರಿಯಲ್ಲ. ಇಡೀ ಜಗತ್ತಿಗೆ ಗೊತ್ತಿರುವಂಥ ಸತ್ಯ ಸಂಗತಿ, ಯಡಿಯೂರಪ್ಪರು ನನ್ನ ಹೆಸರನ್ನು ಪ್ರಪೋಸ್ ಮಾಡಿದರು. ಸನ್ಮಾನ್ಯ ಅನಂತಕುಮಾರರು, ಬಾಕಿಯವರು ಜಗದೀಶ್ ಶೆಟ್ಟರ್ ಹೆಸರು ಪ್ರಪೋಸ್ ಮಾಡಿದರು. ಚುನಾವಣೆ ನಡೆಯಿತು. ರಾಷ್ಟ್ರೀಯ ಪ್ರಮುಖರಾದಂಥ ಅರುಣ್ ಜೇಟ್ಲಿ ಮತ್ತು ರಾಜನಾಥ್ ಸಿಂಗ್ರ ಸಮಕ್ಷಮದಲ್ಲಿ ಚುನಾವಣೆ ನಡೆಯಿತು. ಚುನಾವಣೆಯಲ್ಲಿ ನಾನು ವಿಜೇತ ಅಂತ ನನ್ನ ಪಕ್ಷ ಘೋಷಣೆ ಮಾಡ್ತು, ನನ್ನ ರಾಷ್ಟ್ರೀಯ ಪಕ್ಷ ಘೋಷಣೆ ಮಾಡ್ತು. ಆ ರಾಷ್ಟ್ರೀಯ ಪಕ್ಷ ಘೋಷಣೆ ಮಾಡಿ ನಾನು ಮುಖ್ಯಮಂತ್ರಿಯಾದೆ. ಯಡಿಯೂರಪ್ಪರ ಸಹಕಾರದಿಂದ, ಯಡಿಯೂರಪ್ಪರು ನನ್ನ ಪ್ರಪೋಸ್ ಮಾಡಿದ್ದರಿಂದ ನಾನು ಮುಖ್ಯಮಂತ್ರಿ ಆದೆ. ಇದರಲ್ಲಿ ಇನ್ನೊಂದು ಮುಂದುವರೆದ ಭಾಗ ಹೇಳ್ತೀನಿ, ಇದು ಕೂಡ ನಿಮಗೆ ಗೊತ್ತಿದೆ. ನೀವೀಗ ಹೇಳಿದ್ರಿ ಹಾದಿ ಬೀದಿಯಲ್ಲಿ ಹೋಗೋ ಕೆಲವರು ಮಾತಾಡಿದರೆ ನಾನು ಅದಕ್ಕೆ ತಲೆ ಕೊಡೋ ಅಗತ್ಯ ಇಲ್ಲ ಅಂತ ಹೇಳಿ. ಓಕೆ, ಆದರೆ ಈ ಬಗ್ಗೆ ಮಾತಾಡಿದ್ದು ಹಾದಿ ಬೀದಿ ಹೋಗೋರಲ್ಲ, ನಿಮ್ಮ ಪಕ್ಷದ ಶಾಸಕರು, ನಿಮ್ಮದೇ ಪಕ್ಷದ ಮಂತ್ರಿಗಳು. ಸದಾನಂದ ಗೌಡರು ವಿಶ್ವಾಸದ್ರೋಹಿ, ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿ ಮಾಡಿದರು, ಸದಾನಂದ ಗೌಡರು ಅವರಿಗೆ ದ್ರೋಹ ಮಾಡಿದರು ಅಂತ ಈಗಲೂ ಕೂಡ ಆ ಹಾಗೆತನ ಮುಂದುವರೆದಿದೆ. ಸರ್, ಈಗ ಮಾಧ್ಯಮದವರು ಇದರ ಬಗ್ಗೆ ಇನ್ನಷ್ಟು ಎಚ್ಚರಿಕೆ ವಹಿಸುವಂಥ ಅವಶ್ಯಕತೆ ಇದೆ. ಸದಾನಂದ ಗೌಡರು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ತಾನೇ ನನ್ನನ್ನು ಮುಖ್ಯಮಂತ್ರಿ ಮಾಡಿರುವಂಥದ್ದು. ನಾನು ಯಾವುದೇ ವ್ಯಕ್ತಿಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆಲ್ಲ ತಾನೇ ನೀವು ಮಾಡಿರುವಂಥದ್ದು, ನೀವೆಲ್ಲ ಸೇರಿ ಮಾಡಿರುವಂಥದ್ದು ನನ್ನದು. ಸದಾನಂದ ಗೌಡ್ರೆ, ನೀವು ರಾಜ್ಯದ 6.5 ಕೋಟಿ ಜನರಿಗೆ ಮುಖ್ಯಮಂತ್ರಿಯಾಗಿ ರಾಜ್ಯದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ, ಎಲ್ಲರ ಸಲಹೆಗಳನ್ನು ತಗೊಳ್ಳಿ. ನಿಮ್ಮ ಬೆಂಬಲಿಗರದಿರ್ಬೋದು, ನಿಮ್ಮ ವಿರೋಧಿಗಳಿರ್ಬೋದು. ನಾನು ಒಂದು ಮಾತನ್ನು ಹೇಳಿದರೆ ನೀವು ಒಪ್ಕೊಳ್ತೀರಿ ಅಂತ ಭಾವಿಸ್ತಾ ಇದ್ದೇನೆ. ಹಮೀದ್ ಪಾಳ್ಯರೆ, ವಿರೋಧ ಪಕ್ಷದವರು ಬರ ಪರಿಹಾರದ ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯವರು ಭಾರಿ ಗಂಟೆಗಟ್ಟಲೆ ಮಾತಾಡಿದರು. ಎಲ್ಲ ಮಾತಾಡಿ ಆದಮೇಲೆ ನಾನು ಅವರಿಗೆ ಉತ್ತರದಲ್ಲಿ ಒಂದು ಮಾತು ಹೇಳಿದೆ. ನೀವು ವಿಧಾನಸಭೆಯಲ್ಲಿ ಮಾಡಿದಂಥ ಪ್ರಸ್ತಾಪಗಳಲ್ಲಿ ಹಲವಾರು ಅಂಶಗಳನ್ನು ನಾನು ಇವತ್ತು ಗಮನಿಸಿದ್ದೇನೆ ಮತ್ತು ನೀವು ಹೇಳಿದ ಹೇಳಿಕೆಗಳನ್ನು ಕೂಡ ನನ್ನ ಅಧಿಕಾರಿಗಳು ಇಂಪ್ಲಿಮೆಂಟ್ ಮಾಡೋ ರೀತಿಯಲ್ಲಿ ಮಾಡ್ತೇನೆ ಅಂತ ಹೇಳಿ ವಿಧಾನಸಭೆಯ ಅಧಿವೇಶನ ಮುಗಿದ ಪ್ರಥಮ ಹಂತದಲ್ಲೇ ನಾನು ಮಾಡಿದ ಕೆಲಸ, ವಿಧಾನಸಭೆಯಲ್ಲಿ ಬಂದಂಥ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಜಿಲ್ಲಾಧಿಕಾರಿಗಳಿಗೆ, CEOಗಳಿಗೆ ಪತ್ರ ಬರೆದು ಅದನ್ನು ಅನುಷ್ಠಾನ ಮಾಡಿ ಅಂತ. ಹಾಗಾದರೆ ವಿರೋಧ ಪಕ್ಷದವರು ಮಾತು ಕೇಳಿ ತಪ್ಪ? ನಾನು ಮುಖ್ಯಮಂತ್ರಿಯಾಗಿ ನಾನು ಅವರಿಗೆ, ವಿರೋಧ ಪಕ್ಷದವರಿಗೆ ನಾನು ಮುಖ್ಯಮಂತ್ರಿಯಾಗಿ ವರ್ತನೆ ಮಾಡಿ ಅವರು ಕೊಟ್ಟಂಥ ಸಲಹೆಗಳನ್ನು ಸ್ವೀಕಾರ ಮಾಡಬೇಡವಾ? ಜನಪ್ರತಿನಿಧಿ ಆದವ ಒಬ್ಬ ಆ ಜನಪ್ರತಿನಿಧಿ ಹೇಗೆ ನಿರ್ವಹಣೆ ಮಾಡಬೇಕು ಹಾಗೆ ನಿರ್ವಹಣೆ ಮಾಡಬೇಕು ಹೊರತು, ಜನಪ್ರತಿನಿಧಿ ಆದವ ಯಾವುದೋ ಒಬ್ಬರು ವ್ಯಕ್ತಿ ಹೇಳಿದರು, ಯಾವುದೋ ಒಂದು 4 ಜನ ಅಲ್ಲಿ ಆಚೆ ಈಚೆ ಹೇಳಿದರು, ಅಥವಾ ಯಾವುದೋ ನನ್ನನ್ನು ವಿರೋಧ ಮಾಡುವ ಮಾತಾಡಿದರು ಅಂತ ಹೇಳುವಂಥದ್ದನ್ನು ತಲೆಗೆ ತಗೊಂಡು ನಾನು ಮಾಡಿದರೆ ಪ್ರಾಯಶಃ ಆ ಸ್ಥಾನಕ್ಕೆ ನಾನು ಗೌರವ ಕೊಟ್ಟ ಹಾಗೆ ಮಾಡೋದಿಲ್ಲ, ಆ ಸ್ಥಾನದಿಂದ ಕರ್ತವ್ಯ ನಿಭಾವಣೆ ಮಾಡಿದ ಹಾಗೆ ಆಗುವುದಿಲ್ಲ ಅಂತ ಹೇಳುವಂಥದ್ದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಇದರಲ್ಲಿ ಡಿಫರೆನ್ಸ್ ಇರ್ಬೋದು, ನಿಮಗೆ ಡಿಫರೆನ್ಸ್ ಇರಲಿಲ್ಲ. ಸದಾನಂದ ಗೌಡ್ರೆ, ನೀವು ಅವರನ್ನು ಆಯ್ಕೆ ಮಾಡಿ ನಿಮ್ಮನ್ನು ಅವರು ಮುಖ್ಯಮಂತ್ರಿ ಮಾಡಿದ ಮೇಲೆ ಅವರು ಹೇಳಿದಾಗೆ ನಡಿಬೇಕು ಅಂತ ಹೇಳೋದು
ನಿಮ್ಮದಿರ್ಬೋದು, ಆದರೆ ನಂದು ಹಾಗೆಲ್ಲ. ನಾನು ಮುಖ್ಯಮಂತ್ರಿ ಅಂತ ಹೇಳಿದ ಮೇಲೆ 6.5 ಕೋಟಿ ಜನ ಕೂಡ ನಾನು ಒಪ್ಪಿಕೊಳ್ಳುವ ಕೆಲಸ ಮಾಡಬೇಕು. ನನ್ನ ವಿರೋಧಿಗಳು ಕೊಡುವಂಥ ಸಲಹೆಗಳನ್ನು ಸ್ವೀಕಾರ ಮಾಡಬೇಕು. ರಾಜ್ಯದ ಹಿತಾಸಕ್ತಿ ಬಂದಾಗ ಎಲ್ಲದಕ್ಕಿಂತ ಮೇಲ್ ನಿಂತು ಕೆಲಸ ಮಾಡಬೇಕು. ಹಾಗಾದರೆ ಮಾತ್ರ ನಾನು ಮುಖ್ಯಮಂತ್ರಿ ಆಗ್ತೇನೆ. ಸದಾನಂದ ಅದರ ಜೊತೆಗೆ ಮುಂದುವರೆದ ಮಾತು, ನಿಮ್ಮನ್ನು ಮುಖ್ಯಮಂತ್ರಿ ಆಗುವ ಪೂರ್ವದಲ್ಲಿ ಯಡಿಯೂರಪ್ಪನವರು ಒಂದು ಮಾತು ಹೇಳ್ತಾರೆ, ಮತ್ತೆ 6 ತಿಂಗಳಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಬರ್ತೇನೆ ಅನ್ನುವ ಮಾತು. ಹಾಗಾದರೆ ಸದಾನಂದ ಗೌಡರನ್ನು ಮುಖ್ಯಮಂತ್ರಿ ಮಾಡಬೇಕಾದ್ರೆ ಯಡಿಯೂರಪ್ಪ ಮತ್ತು ಸದಾನಂದ ಗೌಡರ ಮಧ್ಯೆ ಏನಾದರೂ ಅಗ್ರಿಮೆಂಟ್ ಆಗಿತ್ತಾ? ಯಾಕೆಂದರೆ ಇದಕ್ಕೆ ಪೂರಕವಾದ ಕೆಲವು ಮಾತುಗಳು ಕೇಳಿಬಂದು ಅದಕ್ಕೆ ಉತ್ತರ ಬಯಸ್ತೀನಿ ಸರ್. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.